ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಈಸಿ ಲಂಚ್ ಬಾಕ್ಸ್ ರೆಸಿಪಿ ತೋರ್ಸಾತೇನೆ. ಅದು ಚಿಕ್ಕ ಮಕ್ಳು ದೊಡ್ಡವ್ರಿಗೆ ಯಾರಿಗಾದ್ರೂ ಮಾಡ್ಬೋದು. ಇದನ್ನ ಬೆಳಿಗ್ಗೆ ತಿಂಡಿ ಇಲ್ಲ ಮಧ್ಯಾಹ್ನ ರಾತ್ರಿ ಊಟಕ್ಕಾದ್ರೂ ಮಾಡ್ಬೋದು. ಮಕ್ಳು ಇಲ್ಲ ದೊಡ್ಡವರು ಯಾರು ಪಾಲಕ್ ತಿನ್ನಲ್ಲ, ಇಲ್ಲ ಪಾಲಕ್ ಚಪಾತಿ ಇಲ್ಲ ರೊಟ್ಟಿ ಮಾಡಿದಾಗ ಕಪ್ ಆಗಕತ್ತಿತ್ತಂದ್ರೆ ಅದು ಗ್ರೀನ್ ಕಲರ್ ಇರ್ಬೇಕಂದ್ರೆ ಏನ್ ಮಾಡ್ಬೇಕಂತ ಸೀಕ್ರೆಟ್ ಟಿಪ್ ಹೇಳೇನಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ಕೊನೆ ತನಕ ಕಂಪ್ಲೀಟ್ ಆಗಿ ನೋಡ್ರಿ. ಪಾಲಕ್ ಸೊಪ್ಪನ್ನ ಸ್ವಚ್ಛಾಗಿ ತೊಳ್ಕೊಂಡು ನೀರೊಳಗೆ ಹಾಕಿ ಕುದಿಸ್ಕೊಳತೀನಿ. ಅದು ಕುದಿಯೋ ಮುಂದೆ ಅದಕ್ಕೊಂದು 4 ಮೆಣಸಿನ್ಕಾಯಿನೂ ಹಾಕಿ ಕುದಿಸ್ಕೊಳತೀನಿ. ನಿಮ್ಗೆ ಗೊತ್ತಾಗುತ್ತೆ, ಒಂದು 5ರಿಂದ 8 ನಿಮಿಷ ಚಲತ್ನಾಗ ಕುದಿಸಿ ಗ್ಯಾಸ್ ಆಫ್ ಮಾಡ್ಬೇಕು. ಆಫ್ ಮಾಡಿ ಆರಕ್ಕೆ ಬಿಡ್ಬೇಕು. ಸ್ವಲ್ಪ ಪಾಲಕ್ ಹೆಲ್ತಿಗೂ ಭಾಳ ಚಲೋ, ಟೇಸ್ಟಿಯಾಗಿ ರುಚಿಯಾಗಿನೂ ಇರುತ್ತೆ. ಸ್ವಲ್ಪ ಆರಿದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕೋಬೇಕು. ನಾನು ಇಲ್ಲಿ ಅರ್ಧ ಕಟ್ಟು ಕುದಿಸ್ಕೊಂಡಿದ್ದೆ. ಆರಿದ್ಮ್ಯಾಗ ಪಾಲಕ್, ಸ್ವಲ್ಪ ಶುಂಠಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಮಿಕ್ಸಿಗೆ ಹಾಕೋಬೇಕು. ನೀರ್ ಹಾಕೋದೇನ್ ಬೇಡ, ಪಾಲಕ ಕುದ್ದಿರ್ತದಲ್ಲ ಅದ ನೀರ್ ಇರುತ್ತೆ. ಅದು ಫುಲ್ ಪೇಸ್ಟ್ ಆದ್ಮ್ಯಾಗ ಇಲ್ಲ 2 ಕಪ್ ಗೋಧಿ ಹಿಟ್ಟು ತಗೊಂಡೇನಿ. ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು, 2 ಚಮಚ ಎಣ್ಣೆ ಹಾಕೊಂಡು ಚಂದಗ ಪೇಸ್ಟ್ ಮಾಡಿದ್ವಲ್ಲ ಪಾಲಕ್ ಸೊಪ್ಪಿಂದ ಅದನ್ನು ಹಾಕೊಂಡು ಕಲಿಸ್ಬೇಕು. ಡ್ರೈ ಕಲಿಸ್ಬೇಕು. ಕಲಿಸಿ ಆಮ್ಯಾಗ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮೆತ್ತಗೆ ನಾದ್ಕೋಬೇಕು. ಇದು ಪಾಲಕ್ ಚಪಾತಿ ಅಥವಾ ಪರೋಟ ಮಾಡಿದಾಗ ಗ್ರೀನ್ ಕಲರ್ ಇರಬೇಕು, ಭಾಳ ಕಪ್ಪ ಆಗಬಾರ್ದು. ಸೀಕ್ರೆಟ್ ಏನಪ್ಪ ಅಂತಂದ್ರೆ, ನನ್ನ ಚಾನಲ್ ಫಸ್ಟ್ ಟೈಮ್ ಯಾರ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ. ಸೀಕ್ರೆಟ್ ಟಿಪ್ ಏನಪ್ಪ ಅಂತಂದ್ರೆ, ನೀವು ಪಾಲಕ್ನ ನೀರೊಳಗೆ ಕುದಿಸಿರ್ತಿಲ್ಲ, ಕುದಿಸಿದ್ಕೊಳ್ಳೆ ಇಮಿಡಿಯೇಟ್ ಆಗಿ ತಣ್ಣೀರೊಳಗೆ ಹಾಕ್ಬೇಕು. ಬಿಸಿದ್ ಹಂಗೆ ಬಿಟ್ರೆ ಅದು ಕಪ್ಪಾಗುತ್ತೆ. ತಣ್ಣೀರಾಗ ಹಾಕಿ ತೆಗೆದು ಸ್ವಲ್ಪ ಆರಿದ್ಮ್ಯಾಗ ಮಿಕ್ಸಿಗೆ ಹಾಕೊಂಡ್ರೆ ಕಪ್ ಕಲರ್ ಬರಂಗಿಲ್ಲ, ಗ್ರೀನ್ ಕಲರ್ ಇರುತ್ತೆ. ಚಲೋತ್ನಾಗ ಮೆತ್ತಗ್ ನಾದ್ಕೊಂಡ್ನಾಗ ಒಂದು 10 ನಿಮಿಷ ನೆನೆಯಕ್ ಬಿಡ್ಬೇಕು. ನೆನೆದ್ರೆ ಇನ್ನೂ ಸಾಫ್ಟ್ ಆಗ್ತಾವ. ಹಿಟ್ಟ ನೆನೆದ್ಮ್ಯಾಗ ಇನ್ನೊಂದ್ಸತಿ ಚಲೋತ್ನಾಗ ನಾದ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಳ್ಳಿ ತಗೊಂಡು ಚಪಾತಿ ತರ ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬಹುದು. ಇಲ್ಲ ನೀವು ಹಂಗ ಲಟ್ಟಿಸ್ತೇನಂದ್ರೂ ಲಟ್ಟಿಸ್ಬೋದು. ಲಟ್ಟಿಸ್ಕೊಂಡು ಚಪಾತಿ ತರ ಹಂಚ ಮ್ಯಾಗ ಬಿಸಿ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ ಹಚ್ಬೋದು, ಇಲ್ಲಾದ್ರೂ ಹಂಗಾದ್ರೂ ಮೆತ್ತಗ ಇರ್ತಾವ, ಹಂಗಾದ್ರೂ ಬೇಯಿಸ್ಕೋಬಹುದು. ಚಿಕ್ಕ ಮಕ್ಕಳು ಇಲ್ಲ ದೊಡ್ಡವರು ಯಾರು ಪಾಲಕ್ ಇಷ್ಟಪಟ್ಟು ತಿನ್ನಲ್ಲ, ಈ ತರ ಡಿಫ್ರೆಂಟ್ ಆಗಿ ಹೆಲ್ದಿ ರೆಸಿಪಿ ಮಾಡಿಕೊಟ್ರೆ ಅವರು ಕಲರ್ ನೋಡಿ ಚಂದ ಇತ್ತಂದ್ರೆ ನೋಡಿ ತಿಂತಾರೆ. ಇದು ಭಾಳ ಟೈಮ್ನು ಹಿಡಿಯಲ್ಲ, ಈಸಿ ಲಂಚ್ ಬಾಕ್ಸ್ ರೆಸಿಪಿ. ಇಲ್ಲ ನೀವು ಬೆಳಗ್ಗೆ ತಿಂಡಿಗಾದ್ರೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೆ ಇಲ್ಲ ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬಹುದು. ಇದ್ರಾಗ ಉಪ್ಪು ಖಾರ ಎಲ್ಲ ಹಾಕಿದ್ರನ್ನ ಮತ್ತೆ ಇದಕ್ಕೆ ಸೈಡ್ ಏನೋ ಬ್ಯಾಡ್ ಅನ್ಸುತ್ತೆ. ನಿಮಗೂ ಬೇಕಂದ್ರೆ ಇದು ಕೊಬ್ಬರಿ ಚಟ್ನಿ ಇಲ್ಲ ಯಾವ್ದಾರ ಚಟ್ನಿ ಪಲ್ಯ ಏನಾದರೂ ಹಾಕೋಬಹುದು. ಇದ್ರಾಗ ಉಪ್ಪು ಖಾರ ಹಾಕಿರೋದ್ರಿಂದ ಇದಕ್ಕೆ ಪ್ಲೇನ್ ಮೊಸರು ಇಲ್ಲ ತುಪ್ಪ ಹಾಕೊಂಡು ತಿಂದ್ರೆ ಟೇಸ್ಟ್ ಚಲೋ ಇರುತ್ತೆ. ಸಣ್ಣ ಹುಡುಗರಿಗೆ ಹಿಂಗೆ ಮಾಡಿ ಇದಕ್ಕೆ ತುಪ್ಪ ಸವರಿ ಸುತ್ತ ಕೊಟ್ರೆ ತಿಂತಾರೆ. ಇದು ಹೆಲ್ದಿಯಾಗಿನೂ ಇರುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಾವಂತ. ರುಚಿ ಅಂತೂ ಮಸ್ತ್ ಇರುತ್ತೆ. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡ್ರಿ, ಹೆಂಗ್ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಹಂಗಾರ ಲೈಕ್ ಮಾಡ್ರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.